ಎಸ್, ಈಗಾಗಲೇ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಪ್ರಿಪರೇಷನ್ಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಈಗಾಗಲೇ ಉತ್ಸವ ಮೂರ್ತಿಯನ್ನು ಕೂಡ ಗಮನಿಸಿದ್ರಿ, ಬಹಳಷ್ಟು ಅಲಂಕೃತಲಾಗಿ ಕಾಣಿಸ್ತಾ ಇದ್ದಾಳೆ ನಿಮ್ಮೆಲ್ಲರ ಚಾಮುಂಡೇಶ್ವರಿ ತಾಯಿ. ಜೊತೆಗೆ ಚಾಮುಂಡಿ ಬೆಟ್ಟದಿಂದಲೂ ಕೂಡ ಇಲ್ಲಿಗೆ ಕರೆತರಲಾಗುತ್ತೆ. ಅನಂತರವಾಗಿ ಪೂಜೆಯನ್ನು ಕೂಡ ಸಲ್ಲಿಸಿದಂತಹ ಬಳಿಕವಾಗಿ ನೋಡಿ ವಿಶೇಷವಾದಂತಹ ಅಲಂಕಾರವನ್ನು ಕೂಡ ನಾಡದೇವಿಗೆ ಮಾಡಲಾಗಿದೆ. ಕೇಸರಿ ಬಣ್ಣದ ಸೀರೆಯಲ್ಲಿ ಕಂಗೊಳಿಸ್ತಾ ಇದ್ದಾಳೆ ಚಾಮುಂಡಿ ತಾಯಿ. ಕೆಲವೇ ಕ್ಷಣಗಳಲ್ಲಿ ಅರಮನೆಯತ್ತ ಉತ್ಸವ ಮೂರ್ತಿಯನ್ನ ತರಲಾಗುತ್ತೆ. ನೋಡಿ, ಚಾಮುಂಡಿ ಬೆಟ್ಟದಿಂದ ಬರ್ತಾ ಇದ್ದಾಳೆ ತಾಯಿಯ ಅರಮನೆ ಕಡೆಗೆ. ಕೆಲವೇ ಕ್ಷಣಗಳಲ್ಲಿ ಅರಮನೆಯತ್ತ ತೆಗೆದುಕೊಂಡು ಬರಲಾಗುತ್ತೆ. ಉತ್ಸವದ ಮೂಲಕವಾಗಿ ಉತ್ಸವ ಮೂರ್ತಿಗೆ ಈಗಾಗಲೇ ನಡೀತಾ ಇದೆ, ಅಲಂಕಾರ ಆಗ್ತಾ ಇದೆ. ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗಲಿದ್ದಾಳೆ ನಾಡದೇವಿ. ಬೆಳಿಗ್ಗೆ 10ರಿಂದ 10:30 ಒಳಗಾಗಿ ಅರಮನೆಗೆ ಉತ್ಸವ ಮೂರ್ತಿಯನ್ನು ತರಲಾಗುತ್ತೆ. ಅಲಂಕಾರದ ಬಳಿಕವಾಗಿ ತೆರೆದಂತಹ ವಾಹನದಲ್ಲಿ ಅದ್ಧೂರಿಯಾಗಿ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಮೆರವಣಿಗೆಯ ಮೂಲಕವಾಗಿ ಅರಮನೆಗೆ ಬರಲಿರುವಂಥದ್ದು ಉತ್ಸವ ಮೂರ್ತಿ. ಪ್ರಮುಖವಾದಂತಹ ಆಕರ್ಷಣೆ ಅದು ನೀವು ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು ನಾಡದೇವಿಯನ್ನ ನೋಡಲಿಕ್ಕೆ. ಅದರಲ್ಲೂ ಕೂಡ ಅಂಬಾರಿಯ ಒಳಗಡೆ ಕೂತ್ಕೊಂಡಿರುವಂತಹ ಅಥವಾ ಜಂಬೂ ಸವಾರಿಯನ್ನ ನೋಡಬೇಕು ಅಂತ ಹೇಳಿ ನೀವು ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಇದೇ ಪ್ರಮುಖವಾದ ದಸರಾ ಉತ್ಸವ ಅಂದರೆ ಇದೇ ಪ್ರಮುಖವಾದಂತಹ ಆಕರ್ಷಣೆ. ಸೊ ಚಾಮುಂಡಿ ಬೆಟ್ಟದಲ್ಲಿ ನೋಡಿ ನಾಡದೇವಿಗೆ ವಿಶೇಷವಾದಂತಹ ಅಲಂಕಾರವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತಹ ಇದು ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟದಲ್ಲಿ ಈಗಾಗಲೇ ಅಲಂಕಾರವನ್ನು ಕೂಡ ಮಾಡಲಾಗಿರುವಂಥದ್ದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಕೇಸರಿ ಬಣ್ಣದ ಸೀರೆಯಲ್ಲಿ ಕಂಗೊಳಿಸ್ತಾ ಇದ್ದಾಳೆ ತಾಯಿ ಚಾಮುಂಡೇಶ್ವರಿ. ಕೆಲವೇ ಕ್ಷಣಗಳಲ್ಲಿ ಅರಮನೆಯತ್ತ ಉತ್ಸವ ಮೂರ್ತಿಯನ್ನು ಕೂಡ ತರಲಾಗುತ್ತೆ. ಉತ್ಸವ ಮೂರ್ತಿಗೆ ಈಗಾಗಲೇ ಅಲಂಕಾರ ಕೂಡ ಆಗ್ತಾ ಇದೆ. ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗಲಿರುವಂಥದ್ದು ನಾಡದೇವಿ. ಬೆಳಿಗ್ಗೆ 10ರಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಹೊರಡುತ್ತೆ. ನೋಡಿ, ಚಾಮುಂಡಿ ಬೆಟ್ಟದಿಂದ ಉತ್ಸವ ಮಾಡಿಕೊಂಡು ಮೆರವಣಿಗೆಯ ಮೂಲಕವಾಗಿ ಅರಮನೆಯತ್ತ ಸಾಗಿ ಬರುವಂಥದ್ದು. ಅದಕ್ಕಾಗಿ ಈಗಾಗಲೇ ಅಲಂಕಾರ ಕೂಡ ಆಗ್ತಾ ಇದೆ. ಎಷ್ಟು ಗಂಟೆಗೆ ಹೊರಡುತ್ತೆ? ಕಂಪ್ಲೀಟ್ ಆಗಿ ಈಗ ಅಲಂಕಾರ ಎಲ್ಲ ಕಂಪ್ಲೀಟ್ ಆದಮೇಲೆ, ಪೂಜೆ ಎಲ್ಲ ಮುಗಿದ ಮೇಲೆ ಬೆಳಿಗ್ಗೆ 10ರಿಂದ 10:30 ಒಳಗಾಗಿ ಅರಮನೆಗೆ ಉತ್ಸವ ಮೂರ್ತಿ ಬರಲಿರುವಂಥದ್ದು. ಅಲಂಕಾರದ ಬಳಿಕವಾಗಿ ತೆರೆದಂತಹ ವಾಹನದಲ್ಲಿ ಅದ್ಧೂರಿಯಾಗಿ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಜೊತೆಗೆ ಚಾಮುಂಡಿ ಬೆಟ್ಟದಿಂದ ಅರಮನೆ ಕಡೆಗೆ ಬರುವಂತಹ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ನೀವು ಜನಗಳನ್ನು ಕೂಡ ಗಮನಿಸಬೇಕು. ಪ್ರತಿ ವರ್ಷವೂ ಕೂಡ ಅದೇ ರೀತಿಯಾಗಿ ಇರುತ್ತೆ. ಚಾಮುಂಡಿ ಬೆಟ್ಟದಿಂದ ಅಲಂಕೃತಳಾಗಿ ಅಥವಾ ಪೂಜೆಯನ್ನು ಸಲ್ಲಿಸಿದಂತಹ ಬಳಿಕವಾಗಿ ತೆರೆದ ವಾಹನದಲ್ಲಿ ಯಾವಾಗಲೂ ಕೂಡ ಪ್ರತಿ ವರ್ಷವೂ ಕೂಡ ಚಾಮುಂಡಿ ತಾಯಿಯನ್ನ ಚಾಮುಂಡೇಶ್ವರಿ ಬೆಟ್ಟದಿಂದ ಚಾಮುಂಡಿ ಬೆಟ್ಟದಿಂದ ತರಲಾಗುತ್ತೆ ಅರಮನೆಯತ್ತ. 2 ರಸ್ತೆಗಳ ಇಕ್ಕೆಲಗಳಲ್ಲಿ ಜನ ನೋಡಬೇಕು. ಚಾಮುಂಡಿ ಬೆಟ್ಟದಿಂದ ಅರಮನೆಯವರೆಗೂ ಕೂಡ ಜನ ತುಂಬಿಕೊಂಡಿರ್ತಾರೆ. ಯಾಕಂದ್ರೆ ಉತ್ಸವ ಮೂರ್ತಿಯನ್ನ ಕಣ್ತುಂಬಿಸ್ಕೊಳ್ಬೇಕು. ಈಗ ದಸರಾ ಉತ್ಸವ ಶುರುವಾಗತ್ತಲ್ಲ, ಈಗ ಜಂಬೂ ಸವಾರಿ ಶುರುವಾದಂತಹ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಜಂಗುಳಿ ಇರುತ್ತೆ. ಬಟ್ ಉತ್ಸವ ಮೂರ್ತಿಯನ್ನ ಹೀಗಾದ್ರೂ ನಾವು ಕಾಣ್ಬೋದು ಅನ್ನುವಂತಹ ಕಾರಣಕ್ಕೋಸ್ಕರ ಬೆಳಗ್ಗೆನೆ ಚಾಮುಂಡಿ ಬೆಟ್ಟದಿಂದ ಅರಮನೆಯವರೆಗೂ ಕೂಡ ಜಂಗುಳಿ ಇದ್ದೇ ಇರುತ್ತೆ. 2 ರಸ್ತೆಗಳ ಇಕ್ಕೆಲಗಳಲ್ಲೂ ಕೂಡ ಜನ ತುಂಬಿ ತುಳುಕ್ತಾ ಇರ್ತಾರೆ. ದರ್ಶನವನ್ನು ಅವಾಗಲೇ ಮಾಡ್ಕೊಳ್ತಾರೆ. ಎಷ್ಟೊಂದು ಜನಕ್ಕೆ ದಸರಾ ಉತ್ಸವದ ಸಂದರ್ಭದಲ್ಲಿ, ಜಂಬೂ ಸವಾರಿಯ ಸಂದರ್ಭದಲ್ಲಿ ನೋಡ್ಲಿಕ್ಕೆ ಆಗಲ್ಲ, ಅಪ್ಪ ಜನ ಜಾಸ್ತಿ ಎಲ್ಲ ಹೋಗ್ಲಿಕ್ಕೆ ಆಗಲ್ಲ, ನುಗ್ಲು ಅಂತ ಹೇಳಿ ಅನ್ಕೊಂಡಿರೋರು ಈ ಸಂದರ್ಭದಲ್ಲಿ ನೋಡ್ತಾರೆ.